ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಜಿಬಿ ವಿನಯ್ ಕುಮಾರ್ ವರ್ಸಸ್ ಎಸ್ ಮಲ್ಲಿಕಾರ್ಜುನ್, ಇವರಿಬ್ಬರಲ್ಲಿ ಯಾರು ಬೆಸ್ಟ್? ಯಾವ ವಿಚಾರಗಳಲ್ಲಿ ಜಿಬಿ ವಿನಯ್ ಕುಮಾರ್ ಮುಂದಿದ್ದಾರೆ, ಯಾವ ವಿಚಾರಗಳಲ್ಲಿ ಮಲ್ಲಿಕಾರ್ಜುನ್ ಮುಂದಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ವಯಸ್ಸು: ಜಿಬಿ ವಿನಯ್ ಕುಮಾರ್ಗೆ 41 ವರ್ಷ, ಎಸ್ ಮಲ್ಲಿಕಾರ್ಜುನ್ಗೆ 58 ವರ್ಷ. ವಿನಯ್ ಕುಮಾರ್ಗಿಂತ ಮಲ್ಲಿಕಾರ್ಜುನ್ 17 ವರ್ಷ ದೊಡ್ಡವರು. ಶಿಕ್ಷಣ: ವಿನಯ್ ಕುಮಾರ್ BSc ಪದವಿ ಪಡೆದಿದ್ದಾರೆ, ಎಸ್ ಮಲ್ಲಿಕಾರ್ಜುನ್ BCom ಪದವಿ ಪಡೆದಿದ್ದಾರೆ. ಇಬ್ರು ಡಿಗ್ರಿ ವರೆಗೆ ಓದಿದ್ದಾರೆ. ಚುನಾವಣಾ ಅನುಭವ: ಜಿಬಿ ವಿನಯ್ ಕುಮಾರ್ 2024ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ ಒಂದು ಬಾರಿ ಲೋಕಸಭೆ ಎಲೆಕ್ಷನ್ ಸೋತಿದ್ದಾರೆ. ಎಸ್ ಮಲ್ಲಿಕಾರ್ಜುನ್ 1998ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 4 ಬಾರಿ MLA ಮತ್ತು 3 ಬಾರಿ ರಾಜ್ಯ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದಾರೆ. ಹಾಗೆ 1 ಬಾರಿ ವಿಧಾನಸಭೆ, 3 ಬಾರಿ ಲೋಕಸಭೆ ಎಲೆಕ್ಷನ್ ಸೇರಿ ಒಟ್ಟು 4 ಸೋಲು ಕಂಡಿದ್ದಾರೆ. ಕ್ರಿಮಿನಲ್ ಕೇಸ್: ವಿನಯ್ ಕುಮಾರ್ ವಿರುದ್ಧ ಯಾವುದೇ ಕ್ರಿಮಿನಲ್ ಕೇಸ್ ಬಾಕಿ ಇಲ್ಲ. ಎಸ್ ಮಲ್ಲಿಕಾರ್ಜುನ್ ವಿರುದ್ಧ ಒಂದು ಕ್ರಿಮಿನಲ್ ಕೇಸ್ ಬಾಕಿ ಇದೆ. ಇದು ವನ್ಯಜೀವಿ ಸಂರಕ್ಷಣಾ ಕಾಯ್ದೆಗೆ ಸಂಬಂಧಪಟ್ಟಿದ್ದು. ಪತ್ನಿ ಮತ್ತು ಮಕ್ಕಳು: ವಿನಯ್ ಕುಮಾರ್ ಪತ್ನಿ ಹೆಸರು ಸ್ವಾತಿ, ಇವರಿಗೆ 2 ಗಂಡು ಮಕ್ಕಳು. ಎಸ್ ಮಲ್ಲಿಕಾರ್ಜುನ್ ಪತ್ನಿ ಹೆಸರು ಪ್ರಭಾ, ಇವರಿಗೆ 3 ಮಕ್ಕಳು, 2 ಗಂಡು 1 ಹೆಣ್ಣು. ಚಿನ್ನ: ವಿನಯ್ ಕುಮಾರ್ ಮತ್ತು ಪತ್ನಿ ಬಳಿ 2.5 kgಯಷ್ಟು ಚಿನ್ನ ಇದೆ. ಇದರ ಮೌಲ್ಯ 1.65 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಎಸ್ ಮಲ್ಲಿಕಾರ್ಜುನ್ ಕುಟುಂಬದ ಬಳಿ ಬರೋಬ್ಬರಿ 20 kgಯಷ್ಟು ಚಿನ್ನ ಇದೆ. ಹೆಚ್ಚು ಚಿನ್ನ ಇರೋದು SSM ಕುಟುಂಬದ ಬಳಿ. ಬೆಳ್ಳಿ: ಜಿಬಿ ವಿನಯ್ ಕುಮಾರ್ ಮತ್ತು ಪತ್ನಿ ಬಳಿ 4 kgಯಷ್ಟು ಬೆಳ್ಳಿ ಇದೆ. ಇದರ ಮೌಲ್ಯ 3.37 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಮಲ್ಲಿಕಾರ್ಜುನ್ ಕುಟುಂಬದ ಬಳಿ ಬರೋಬ್ಬರಿ 628 kg ಬೆಳ್ಳಿ ಇದೆ. ಈ ವಿಚಾರದಲ್ಲೂ SSM ಮುಂದಿದ್ದಾರೆ. ವಜ್ರ: ವಿನಯ್ ಕುಮಾರ್ ಮತ್ತು ಪತ್ನಿ ಬಳಿ ವಜ್ರ ಇಲ್ಲ. ಮಲ್ಲಿಕಾರ್ಜುನ್ ಕುಟುಂಬದ ಬಳಿ 250 ಕ್ಯಾರೆಟ್ ವಜ್ರವಿದೆ. ಸ್ವಂತ ವಾಹನ: ವಿನಯ್ ಕುಮಾರ್ ಹೆಸರಲ್ಲಿ ಪಾರ್ಷ್ ಕಯೆನ್, ಟೊಯಾಟಾ ಫಾರ್ಚುನರ್, ಮರ್ಸಿಡಿಸ್ ಬೆನ್ಸ್, ಫೋರ್ಡ್ ಎಂಡೆವರ್ ಕಾರುಗಳು ಮತ್ತು ಹೋಂಡಾ ಆಕ್ಟಿವಾ ಸ್ಕೂಟರ್ ಇದೆ. ಎಲ್ಲ ವಾಹನಗಳ ಒಟ್ಟು ಮೌಲ್ಯ 2.56 ಕೋಟಿ. ಎಸ್ ಮಲ್ಲಿಕಾರ್ಜುನ್ ತಮ್ಮ ಬಳಿ ಸ್ವಂತ ವಾಹನ ಇಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ. ವಾಹನಗಳ ವಿಚಾರದಲ್ಲಿ ವಿನಯ್ ಕುಮಾರ್ ಮುಂದಿದ್ದಾರೆ. ಮನೆ ಅಥವಾ ವಸತಿ ಕಟ್ಟಡ: ವಿನಯ್ ಕುಮಾರ್ ಹೆಸರಲ್ಲಿ ಒಟ್ಟು 8 ಮನೆ ಅಥವಾ ಫ್ಲಾಟ್ಗಳಿವೆ. ಇವುಗಳ ಒಟ್ಟು ಮೌಲ್ಯ 19.81 ಕೋಟಿ. ಮಲ್ಲಿಕಾರ್ಜುನ್ ಕುಟುಂಬದ ಬಳಿ ಒಟ್ಟು 6 ಮನೆಗಳಿವೆ. ಇವುಗಳ ಒಟ್ಟು ಮೌಲ್ಯ 31 ಕೋಟಿ. ಕೃಷಿ ಜಮೀನು: ವಿನಯ್ ಕುಮಾರ್ ಬಳಿ 92 ಎಕರೆ ಕೃಷಿ ಜಮೀನಿದೆ. ಇವುಗಳ ಒಟ್ಟು ಮೌಲ್ಯ 14.41 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಮಲ್ಲಿಕಾರ್ಜುನ್ ಕುಟುಂಬ ಬರೋಬ್ಬರಿ 323 ಎಕರೆ ಕೃಷಿ ಜಮೀನು ಹೊಂದಿದೆ. ಇವುಗಳ ಒಟ್ಟು ಮೌಲ್ಯ 13.58 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಹೆಚ್ಚು ಜಮೀನಿರೋದು SSM ಕುಟುಂಬದ ಬಳಿ. ಕೃಷಿಯೇತರ ಸೈಟು: ವಿನಯ್ ಕುಮಾರ್ ಬಳಿ 6 ಕೃಷಿಯೇತರ ಸೈಟುಗಳಿವೆ. ಇವುಗಳ ಒಟ್ಟು ಮೌಲ್ಯ 12.90 ಕೋಟಿ. ಮಲ್ಲಿಕಾರ್ಜುನ್ ಕುಟುಂಬದ ಬಳಿ 42 ಕೃಷಿಯೇತರ ಸೈಟುಗಳಿವೆ. ಇವುಗಳ ಒಟ್ಟು ಮೌಲ್ಯ 102 ಕೋಟಿ. ವಾಣಿಜ್ಯ ಕಟ್ಟಡ: ವಿನಯ್ ಕುಮಾರ್ ತಮ್ಮ ಕುಟುಂಬದ ಬಳಿ ವಾಣಿಜ್ಯ ಕಟ್ಟಡ ಅಥವಾ ಅದಕ್ಕೆ ಸಂಬಂಧಿಸಿದ ಜಾಗ ಇಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ. ಮಲ್ಲಿಕಾರ್ಜುನ್ ಕುಟುಂಬ ದಾವಣಗೆರೆ ಜಿಲ್ಲೆಯಲ್ಲಿ 2 ವಾಣಿಜ್ಯ ಕಟ್ಟಡ ಹೊಂದಿದೆ. ಇವುಗಳ ಒಟ್ಟು ಮೌಲ್ಯ 2.93 ಕೋಟಿ. ಈ ವಿಚಾರದಲ್ಲೂ ಮಲ್ಲಿಕಾರ್ಜುನ್ ಮುಂದಿದ್ದಾರೆ. ಸಾಲ ಕೊಟ್ಟಿರೋದು: ವಿನಯ್ ಕುಮಾರ್ ಕುಟುಂಬ ಕೊಟ್ಟಿರುವ ಸಾಲ 0. ಮಲ್ಲಿಕಾರ್ಜುನ್ ಕುಟುಂಬ ವಿವಿಧ ವ್ಯಕ್ತಿ ಮತ್ತು ಸಂಸ್ಥೆ
ಸಂಸ್ಥೆಗಳಿಗೆ 8.75 ಕೋಟಿಯಷ್ಟು ಸಾಲ ಅಥವಾ ಅಡ್ವಾನ್ಸ್ ಕೊಟ್ಟಿದೆ. ಷೇರು ಮ್ಯೂಚುವಲ್ ಫಂಡ್. ವಿನಯ್ ಕುಮಾರ್ 40 ಲಕ್ಷ ಮೌಲ್ಯದ ಷೇರು ಮ್ಯೂಚುವಲ್ ಫಂಡ್ ಹೊಂದಿದ್ದಾರೆ. ಮಲ್ಲಿಕಾರ್ಜುನ್ ಕುಟುಂಬ 57 ಕೋಟಿಯ ಷೇರು ಮ್ಯೂಚುವಲ್ ಫಂಡ್ ಹೊಂದಿದೆ. ಒಟ್ಟು ಆಸ್ತಿ. ಜಿಬಿ ವಿನಯ್ ಕುಮಾರ್ ಮತ್ತು ಪತ್ನಿ ಬಳಿರೋ ಎಲ್ಲಾ ಆಸ್ತಿಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ 62 ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಳ್ಳಲಾಗಿದೆ. ಎಸ್ ಮಲ್ಲಿಕಾರ್ಜುನ್ ಕುಟುಂಬದ ಬಳಿ ಬರೋಬ್ಬರಿ 241 ಕೋಟಿ ಮೌಲ್ಯದ ಆಸ್ತಿ ಇರೋದಾಗಿ ಘೋಷಿಸಿಕೊಳ್ಳಲಾಗಿದೆ. ಇಬ್ರಲ್ಲಿ ಎಸ್ಎಸ್ಎಂ ಕುಟುಂಬವೇ ಹೆಚ್ಚು ಶ್ರೀಮಂತ. ಆಸ್ತಿಯ ದೊಡ್ಡ ಪಾಲು. ವಿನಯ್ ಕುಮಾರ್ ಕುಟುಂಬದ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಮನೆಗಳದ್ದು. 19.81 ಕೋಟಿ ಮೌಲ್ಯದ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದ್ದಾರೆ. ಮಲ್ಲಿಕಾರ್ಜುನ್ ಕುಟುಂಬದ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಕೃಷಿಯೇತರ ಸೈಟುಗಳದ್ದು. 102 ಕೋಟಿ ಮೌಲ್ಯದ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದ್ದಾರೆ. ಸಾಲ ಬಾಕಿ. ವಿನಯ್ ಮತ್ತು ಪತ್ನಿ 15 ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದ್ದಾರೆ. ಮಲ್ಲಿಕಾರ್ಜುನ್ ಕುಟುಂಬ 24 ಕೋಟಿಯಷ್ಟು ಸಾಲ ಬಾಕಿ ಉಳಿಸಿಕೊಂಡಿದೆ. ಆದಾಯ. ಜಿಬಿ ವಿನಯ್ ಕುಮಾರ್ ವಾರ್ಷಿಕ ಆದಾಯ ಬರೋಬ್ಬರಿ 4,14,04,000 ರೂಪಾಯಿ. ಅಂದ್ರೆ ತಿಂಗಳಿಗೆ ಸರಾಸರಿ 34,50,000, ದಿನಕ್ಕೆ 1,15,000 ಆಗುತ್ತೆ. ಎಸ್ ಮಲ್ಲಿಕಾರ್ಜುನ್ ವಾರ್ಷಿಕ ಆದಾಯ 3,75,42,000 ರೂಪಾಯಿ. ಅಂದ್ರೆ ತಿಂಗಳಿಗೆ ಸರಾಸರಿ 31,28,000, ದಿನಕ್ಕೆ 1,04,000 ಆಗುತ್ತೆ. ಇಬ್ಬರಲ್ಲಿ ವಿನಯ್ ಕುಮಾರ್ ಆದಾಯವೇ ಹೆಚ್ಚು. ಜಾತಿ ಅಥವಾ ಸಮುದಾಯ. ಜಿಬಿ ವಿನಯ್ ಕುಮಾರ್ ಕುರುಬ ಸಮುದಾಯದವರು. ಎಸ್ ಮಲ್ಲಿಕಾರ್ಜುನ್ ಲಿಂಗಾಯತ ಸಮುದಾಯದವರು. ಸೊ ಫ್ರೆಂಡ್ಸ್, ಇದಿಷ್ಟು ಜಿಬಿ ವಿನಯ್ ಕುಮಾರ್ ಮತ್ತು ಎಸ್ ಮಲ್ಲಿಕಾರ್ಜುನ್ ಪೈಕಿ ಯಾರು ಬೆಸ್ಟ್, ಯಾವ ವಿಚಾರಗಳಲ್ಲಿ ವಿನಯ್ ಮುಂದಿದ್ದಾರೆ, ಯಾವ ವಿಚಾರಗಳಲ್ಲಿ ಎಸ್ಎಸ್ಎಂ ಮುಂದಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಿಬ್ಬರಲ್ಲಿ ನಿಮ್ಮ ಬೆಂಬಲ ಯಾರಿಗೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.